ಪಶ್ಚಿಮ ಘಟ್ಟದ ರೈಲು ಪ್ರಯಾಣಕ್ಕೆ ಮಹತ್ವದ ಬೆಳವಣಿಗೆ. ಸಕಲೇಶಪುರದಿಂದ ಸುಬ್ರಹ್ಮಣ್ಯ ರೋಡ್ವರೆಗೆ ಇಂದು ವಂದೇ ಭಾರತ್ ರೈಲಿನ ಪ್ರಾಯೋಗಿಕ ಸಂಚಾರ. ಬೆಂಗಳೂರು ಮಂಗಳೂರು ನಡುವೆ ವಂದೇ ಭಾರತ್ ರೈಲು ಸಂಚಾರಕ್ಕೆ ಸಂಬಂಧಿಸಿದಂತೆ ಮಹತ್ವದ ಪರೀಕ್ಷೆಗಳು ನಡೆಯುತ್ತಿವೆ. ಇದರ ಭಾಗವಾಗಿ ಸಕಲೇಶಪುರ ಸುಬ್ರಹ್ಮಣ್ಯ ರೋಡ್ ನಡುವಿನ ಕಠಿಣ ಘಾಟ್ ಪ್ರದೇಶದಲ್ಲಿ ಇಂದು ವಂದೇ ಭಾರತ್ ರೈಲಿನ ಪ್ರಾಯೋಗಿಕ ಸಂಚಾರ ನಡೆಸಲಾಗುತ್ತಿದೆ. ಪಶ್ಚಿಮ ಘಟ್ಟದ ತಿರುವುಗಳು, ಏರು ಇಳಿಜಾರು ಹಾಗೂ ಸುರಕ್ಷತಾ ಸವಾಲುಗಳನ್ನು ಗಮನದಲ್ಲಿಟ್ಟುಕೊಂಡು ರೈಲಿನ ಕಾರ್ಯಕ್ಷಮತೆಯನ್ನು ಪರೀಕ್ಷಿಸಲಾಗುತ್ತಿದೆ. ವಿಶೇಷವಾಗಿ ಘಾಟ್ ಪ್ರದೇಶದಲ್ಲಿ ರೈಲಿನ ಬ್ರೇಕಿಂಗ್ ವ್ಯವಸ್ಥೆ, ವೇಗ ನಿಯಂತ್ರಣ ಹಾಗೂ ಇತರೆ ಸುರಕ್ಷತಾ ಅಂಶಗಳನ್ನು ಪರೀಕ್ಷಿಸಲಾಗುತ್ತಿದೆ. ಈ ಪರೀಕ್ಷಾ ಸಂಚಾರ ಯಶಸ್ವಿಯಾದರೆ ಬೆಂಗಳೂರು ಮಂಗಳೂರು ನಡುವಿನ ವಂದೇ ಭಾರತ್ ರೈಲು ಸೇವೆಗೆ ಮತ್ತಷ್ಟು ದಾರಿ ಸುಗಮವಾಗುವ ನಿರೀಕ್ಷೆಯಿದೆ. ಸಕಲೇಶಪುರ ಸುಬ್ರಹ್ಮಣ್ಯ ರೋಡ್ ರೈಲು ಮಾರ್ಗದ ಅಭಿವೃದ್ಧಿಗೆ ಹಾಗೂ ಕರಾವಳಿ ರಾಜಧಾನಿ ಸಂಪರ್ಕಕ್ಕೆ ಇದು ಮಹತ್ವದ ಹೆಜ್ಜೆಯಾಗಲಿದೆ. ಸಕಲೇಶಪುರದಿಂದ ಸುಬ್ರಹ್ಮಣ್ಯ ರೋಡ್ವರೆಗೆ ವಂದೇ ಭಾರತ್ನ ಈ ಪ್ರಾಯೋಗಿಕ ಸಂಚಾರದ ಬಳಿಕ ಮುಂದಿನ ಹಂತದಲ್ಲಿ ಏನೆಲ್ಲಾ ನಿರ್ಧಾರಗಳು ಕೈಗೊಳ್ಳಲಾಗುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ನೋಡಿ, ಇವತ್ತು ನಾವು ಸುಬ್ರಹ್ಮಣ್ಯ ರೈಲು ನಿಲ್ದಾಣದಲ್ಲಿದ್ದೇವೆ. ನಮ್ಮ ಹಲವು ತಿಂಗಳುಗಳ ಹೋರಾಟ ವಂದೇ ಭಾರತ್ ರೈಲು ಮಂಗಳೂರಿಂದ ಬೆಂಗಳೂರಿಗೆ ಬಿಡಬೇಕು ಅಂತೇಳಿ ಸತತವಾಗಿ ನಾವು ಬಳಕೆದಾರರ ವೇದಿಕೆಯಿಂದ ನಮ್ಮ ಇವತ್ತು MP ಆದ ಬ್ರಿಜೇಶ್ ಚೌಟ ಹಾಗೂ ಸೋಮಣ್ಣ ಅವರಿಗೆ ಲೆಟ್ರು ನಾವು ಮನವಿ ಮಾಡ್ತಾ ಇದ್ದೆವು. ಅದರ ಮೇರೆಗೆ ಈಗ ಇವತ್ತು 12ನೇ ತಾರೀಕು ಇವತ್ತು ವಂದೇ ಭಾರತ್ ಸಕಲೇಶಪುರದಿಂದ ಸುಬ್ರಹ್ಮಣ್ಯ ರೈಲು ನಿಲ್ದಾಣಕ್ಕೆ ಟೆಸ್ಟ್ ಮಾಡ್ತಾಯಿದ್ರು. ರೈಲು ಬೋಗಿಯಲ್ಲಿ 20 ಬೋಗಿ ಇವತ್ತು ಬಂದಿದೆ. 20 ಬೋಗಿಯಲ್ಲಿ ಕೂಡ ಮರಳು ತುಂಬಿದ ಬ್ಯಾಗನ್ನು ತುಂಬಿಸಿ ವೆಯ್ಟನ್ನು ಚೆಕ್ ಮಾಡಿ ಸಕಲೇಶಪುರದಿಂದ ಸುಬ್ರಹ್ಮಣ್ಯ ಘಾಟಲ್ಲಿ ಎಷ್ಟು ಕಿಲೋಮೀಟರ್ ಸ್ಪೀಡ್ ಓಡಿಸ್ಬೋದು ಅಂತೇಳಿ ಟೆಸ್ಟ್ ಮಾಡಿದ್ದಾರೆ. ನಾಳೆ ಕೂಡ ಟೆಸ್ಟ್ ಮಾಡ್ತಾರೆ. ನಮಗೆ ಬಂದ ಮಾಹಿತಿ ಪ್ರಕಾರ ಒಂದು 16ನೇ ತಾರೀಕು 20ನೇ ತಾರೀಕಿಂದ ಪ್ಯಾಸೆಂಜರ್ನು ಗಾಡಿಯಲ್ಲಿ ತುಂಬಿಸಿಕೊಂಡು ಟೆಸ್ಟ್ ಮಾಡ್ತಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇದು ನಮ್ಮ ಹಲವು ದಿನಗಳ ಹೋರಾಟದ ಫಲಶ್ರುತಿ. ವಂದೇ ಭಾರತ್ ರೈಲು ನಮ್ಮ ಇವತ್ತು ಸುಬ್ರಹ್ಮಣ್ಯ ರೈಲು ನಿಲ್ದಾಣಕ್ಕೆ ಬಂದಿದೆ.